ರಂಗನಾಥ್ ಅವರು ಈಗ ಶುರು ಮಾಡ್ತಾರೆ. ನಮ್ಮ ಆಸೆ ಧಾರಾವಾಹಿ 500 ಕಂತುಗಳನ್ನ ಪೂರೈಸಿದೆ. ಹಾಗಾಗಿ ನಮ್ಮನ್ನೆಲ್ಲರನ್ನು ಕುರಿತು, ನಮ್ಮ ತಂಡವನ್ನು ಕುರಿತು, ನನ್ನದರ ಬ್ಯಾಂಕ್ ಮಂಡ್ಯ ರಮೇಶ್ ಆಸೆ ಬಹುಶಃ ಇಡೀ ಕರ್ನಾಟಕದ ಎಲ್ಲ ವರ್ಗದ ಮನಸ್ಸನ್ನು ಇಷ್ಟೊಂದು ದೊಡ್ಡದಾಗಿ ಆಕ್ರಮಿಸಿಕೊಳ್ಳೋದಕ್ಕೆ ನಿಜವಾದ ಕಾರಣ ಮೊದಲು ಈ ಆಸೆ ಅನ್ನೋ ಸಬ್ಜೆಕ್ಟ್ ನ ಕರ್ನಾಟಕ ಜನಕ್ಕೆ ತಲುಪಿಸಬೇಕು ಅಂತ ಸುವರ್ಣವಾಹಿನಿ ಟ್ರೈ ಮಾಡ್ತಾರ. ಸುವರ್ಣವಾಹಿನಿ ಮೊದಲೇ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು, ಯಾಕಂದ್ರೆ ಬಹಳ ಕಷ್ಟ. ಸುವರ್ಣ ಅದಕ್ಕೆ ನನ್ನ ಮೊದಲ ಕೃತಜ್ಞತೆ. ಎರಡನೇದು, ಈ ತರದೊಂದು ಸಬ್ಜೆಕ್ಟ್ ನ ಕನ್ನಡಕ್ಕೆ ಮಾಡಬಹುದು ಇದನ್ನ ಅಂತ ಟ್ರೈ ಮಾಡಿದ್ರ. ಮತ್ತು ಅದನ್ನ ಈ ಒಟ್ಟು ಸಬ್ಜೆಕ್ಟಿನ ಪ್ರಪಂಚದ ಯಾವುದೇ ಮೂಲೆ ಹೋದ್ರು ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಹೂಮಾರರ ಕತೆ, ಕ್ಯಾಬ್ ಡ್ರೈವರ್ ಕಥೆಯನ್ನ, ಜೊತೆಗೆ ಯಾರೋ ಇದ್ರ ಜೊತೆಗೆ ಬೇರೆ 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 ಪ್ರೊಫೆಷನ್ಸ್ ಗಳ, ಅಂದ್ರೆ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಮಾಮೂಲಿ ಜನಕ್ಕೆ ಪಿಕ್ಚರ್ ಮಾತಾಡೋರೆ ಮಾತು ಅಂದ್ಕೊಂಡಿರ್ತಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಒಂದು ಹುದ್ದೆ ಇದೆ ತುಂಬಾ ಜನ ಗೊತ್ತಿರೋದು. ನೀವು ಇವತ್ತಿನ ಯುವಜನ ಗೊತ್ತಿರ್ಬೋದು, ಆದ್ರೆ ನಮ್ಮ ತಲೆಮಾರ ಅನೇಕ ಜನಕ್ಕೆ ಡಬ್ಬಿಂಗ್ ಅಂತ ಒಂದಿರ್ತದೆ, ಯಾರೋ ಮಾತಾಡ್ತಾರೆ ಅಂತ. ಆ ತರದೊಂದು ಪಾತ್ರ. ಇನ್ಯಾರು 5 ಡಿಗ್ರಿ 6 ಡಿಗ್ರಿ ಚೆನ್ನಾಗಿ ಓದ್ಕೊಂಡು ಅವನೇನು ಮನೆ ಇನ್ನೊಂದೇನೋ ಮಾಡದೆ ಸುಮ್ಮನೆ ಓಡಾಡ್ಕೊಂಡ್ರ ಪಾತ್ರ. ಇನ್ನೊಬ್ಳು ಅವಳ ಕಥೆಯಲ್ಲಿ ವಿಲನ್ ಇಲ್ಲ ಅನ್ನೋದೇ ಇದ್ರ ದೊಡ್ಡ ಸಕ್ಸಸ್ ಏನು ಅಂದ್ರೆ ಕಥೆಯಲ್ಲಿ ವಿಲನ್ ಇಲ್ಲ ಅಂತ. ಆ ತರದೊಂದು ಸಬ್ಜೆಕ್ಟ್ ಅಂದ್ರೆ ಒಬ್ಬ ತುಂಬಾ ಓದ್ಕೊಂಡಿದ್ದಾನೆ, ಇನ್ನೊಬ್ಳು ಡಬ್ಬಿಂಗ್ ಆರ್ಟಿಸ್ಟು, ಇನ್ನೊಬ್ಳು ಪ್ರತಿಯೊಬ್ಬ ಜನರನ್ನು ಬ್ಯೂಟಿ ಪಾರ್ಲರ್ ರೆಡಿ ಮಾಡ್ತಾಳೆ. ಬೇರೆ ಬೇರೆ ತರದ ಕಸುಬುಗಳನ್ನ ಒಂದೇ ಮನೇಲಿ ಇಟ್ಕೊಂಡು, ಆಮೇಲೆ ಅವ್ರು ಪೂರ್ಣವಾಗಿ ದೊಡ್ಡ ಶ್ರೀಮಂತರು ಆಗಿಲ್ಲ, ಶ್ರೀಮಂತರಾಗೋದಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ ಈ ಸುಳ್ಳುಗಳ ಮೂಲಕ ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ, ಅದು ಆಸೆಯ ದೊಡ್ಡ ಸಕ್ಸಸ್ ಅಂತ ನಾನು ಅನ್ಕೊಂಡೆ. ತುಂಬಾ ಸರಿ ಅನ್ಸುತ್ತೆ ನನಗೆ. ಅಂದ್ರೆ ಮೊದಲು ಆರಂಭದಲ್ಲಿ ಅಯ್ಯೋ ಇದು ಈ ತರ ಆಗುತ್ತಾ ಅಂತ, ಇದಾಗುತ್ತಾ ಅಂತ ಅನಿಸ್ತಾ ಇತ್ತು. ಆದ್ರೆ ಒಂದು ಸರಿ ಶುರು ಆದ್ಮೇಲೆ ನಿಧಾನವಾಗಿ ಇದ್ರ ರಾತ್ರಿ ಸಿಕ್ಕ ಯಶಸ್ಸಲ್ಲ. ಮೊದಲ ವಾರ ಇರೋದು ಬೇರೆ, ಎರಡನೇ ವಾರ ಇರೋದು ಬೇರೆ. ಈಗ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂತ ಥ್ರಿಲ್ ಇದೆಯಲ್ಲ, ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಬಹುಶಃ ಒಂದು ಇಡೀ ಬೇಕು. ಒಂದು ಪ್ರೆಸ್ ಮೀಟ್ ಸಾಲಲ್ಲ. ಒಂದು ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗಿ ನಿಮ್ಗೆ ಹೇಳೋದು ಆಶ್ಚರ್ಯ ಆಗುತ್ತೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವ್ದಾವ್ದೋ ಸಂದರ್ಭಗಳಲ್ಲಿ ಹೋಟ್ಲು, ಅದು ಇದ್ದು, ದೇವಸ್ಥಾನ, ಯಾವ್ದೋ ಮದುವೆ, ಮುಂಚೆ ಯಾವ್ದಾವ್ದು ಕಾರ್ಯಕ್ರಮಗಳು ಹೋಗ್ತಾರೆ. ಅಲ್ಲೆಲ್ಲ ಜನಗಳ ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು. ದೊಡ್ಡ ಅರ್ಥದ ಯಶಸ್ಸು ಅಂದ್ರೆ ಇದು ಹೌದು ರೀ, ನಮ್ಮ ಕ್ಯಾಬ್ ಡ್ರೈವರ್ ಸರ್ ಅಂತ ಯಾರೋ ಅಷ್ಟೂ ಜನಕ್ಕೂ ಒಬ್ಬ ಒಂದು ದಿವಸ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್. ಹೆಂಗ್ ನಿಮ್ಮ ಮನೆ ಕತೆ ಅಂತ ಕೇಳಿದೆ ನಾನು. ಅದನ್ನ ಹಾಕಿದ್ರೆ ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಹುಸೇಂದ್ರು. ಹಿಂಗೆ 2ನೇವನು ಮದುವೆ ಮಾಡೋದಕ್ಕೆ ಓಡಾಡಿಲ್ಲ, 3ನೇ ಮೊದಲನೇ ಓಡಾಡೋದು ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಡ್ಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾ ಇದೆ ಸರ್, ಇದು ನಮ್ಮನೆ ಕತೆಗೆ ತಗೊಂಡು ಮಾಡ್ಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ನಮಗೆ ದೊಡ್ಡ ಶಾಕ್ ಅದು. ಹೌದಾ ಅಂತ. ಅಲ್ಲಿಗೆ ಮೂಲ ಇದನ್ನು ಬರೆದಲ್ಲ ಕಥೆಗಾರ, ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರೆದಲ್ಲ ಸಂಭಾಷಣೆಗಾರ, ಮತ್ತು ಆಮೇಲೆ ಅದನ್ನ ಪ್ರತಿ ಕ್ಷಣನೂ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡೋದು. ಫೈರ್ ಅದು ಎಂತ ಎನರ್ಜಿ, ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲಾ ಸೀರಿಯಲ್ಗಳಲ್ಲೂ ಇಲ್ಲದೆ ಇರುವಂತ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೂ ಜನ ಆಕ್ಟರ್ಸ್ ಗಳಲ್ಲಿ ನಾನು ಕಂಡಿದ್ದಿಂದ ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ, ಮತ್ತು ಅಷ್ಟೂ ಜನರು ಪ್ರತಿಯೊಬ್ಬರು ಟೀಮ್, ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮರಾಮನ್ನು ಎಲ್ಲರೂ ಸೇರ್ಕೊಂಡು, ಮತ್ತು ಮಾಧ್ಯಮದವರು, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲಾ ಚಾನೆಲ್ಗಳಲ್ಲಿ ಇವತ್ತು ಹಿಂಗ್ ಓಪನ್ ಆದ್ರೆ ಆಸೆ ಕನಿಷ್ಠ ನನಗೆ ಗೊತ್ತಿರಂಗೆ 4-5 ಪ್ರೋಮೋ ಒಂದರಿಂದ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ, ನಿಮ್ಗೆ ಅವಳು ಇಷ್ಟನಾ ಇವ್ರು ಇಷ್ಟನಾ ಅಂತೆಲ್ಲ ಹೇಳ್ತಾ ಇದೆ. ಈ ತರ ಚಾನೆಲ್ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ ಕೂಡ ಒಂದು ದೊಡ್ಡ ಇಶ್ಯೂ ಆಯ್ತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನೆಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನ ಪ್ರೀತಿ ಮಾಡಕ್ಕೆ ಇಲ್ಲಿಯ ಪ್ರತಿಯೊಬ್ಬ ನಟರು ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೆ ಅನ್ನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ, ಅದು ದೊಡ್ಡ ಯಶಸ್ಸು ಕೊಟ್ಟಿದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ಆರಂಭ ಮಾಡಿದ್ದೇನೆ. ಎಲ್ಲ ಒಬ್ರಿಗಿಂತ ಒಬ್ರು ಸಖತ್ತ ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಪ್ರತಿಯೊಂದು ಒಬ್ಬೊಬ್ರು ಸಪೋರ್ಟ್ ಇಂದ ಇದು 500 ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ರು ಪ್ರೀತಿ ಮಾಡುವಂತ ಒಂದು ಸೀರಿಯಲ್ ಆಗಿದ್ದೆ ನಮ್ಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದ್ರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೆಸರಿಡ್ದು
ಅಲ್ಲಿ ನಾವು ಏನ್ ಇಟ್ಕೊಂಡಿದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದೀವಿ ಒಬ್ಬೊಬ್ಬರಿಗೆ ಕತೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಂಗೆ ನಮ್ಮನ್ನ ರಿಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಪ್ರತಿಯೊಬ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲಾ ಕಡೆ ಎಲ್ಲಾರು, ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ್ರೆ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗ್ಲೂ ಸರಿ ಯಾವಾಗ್ಲೂ ಆಸೆ ಓಡ್ತಾ ಇರ್ತಾರೆ. ಅದ್ ನೋಡಿದಾಗ್ಲೇ ನಮ್ಗೊಂದು ಬಹಳ ಖುಷಿ ಆಗುತ್ತೆ. ಅಂಡ್ ಅವ್ರು ಕೊಡೋ ಪ್ರೀತಿ, ಇವತ್ತೇ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲಾ ಸಕ್ಸಸ್ಗೆ ನಮ್ಮ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಚಾನಲ್ ಅಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್, ಇವರಿಲ್ಲ ಅಂದ್ರೆ ಅದು ಚಾನ್ಸೇ ಇಲ್ಲ. ಭಯಂಕರ ಸಪೋರ್ಟಿವ್. ಯಾಕಂದ್ರೆ ಒಬ್ರು ಟಚ್ ವುಡ್, ಅದೇ ನಾನು ಹಲವಾರು ಸೀರಿಯಲ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್. ಇಷ್ಟು ಜೆಲ್ಲಾಗಿರುವಂತ ಸೆಟ್ 1.5 ವರ್ಷ ಆಯ್ತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಅಂಡ್ ಒಂದೇ ರೂಮ್ ಅಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದ್ರೆ ಯಾರಿಗೂ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗ್ ಮಾಡ್ಬೋದಿತ್ತು ಸೀನು, ಹಿಂಗ್ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಸೊ ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ ನಿಮ್ಮೆಲ್ರಿಗೂ ಹೇಳಕ್ಕೆ. ಥ್ಯಾಂಕ್ ಯು ಸೊ ಮಚ್. ಏನದ ಮಾತಾಡ ಈಗ ಎಲ್ಲಿಂದ ಶುರು ಮಾಡೋದು? ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಈ ಥರದೊಂದು ಪ್ರೆಸ್ ಮೀಟು ನಾವು ಆಸೆ ತಂಡದ ಉಪಯುಕ್ತ ನಡೀತಾ ಇರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾದವರಿಗೆ ವೆಲ್ಕಮ್. ನನ್ನ ಸೆಟ್ಗೆ ಹೀಗಿದೆ, ಆವಾಗಿಂದ ನೋಡ್ತಾ ಇದ್ದೀರಾ, ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಸೆಟ್ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಂಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಮನೆಗೆ ಹೋಗ್ತಿದ್ದಾಗೆ. ಆದರೆ ಇಲ್ಲಿ ಬಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ತುಂಬ ಖುಷಿ ಇದೆ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಪ್ರತಿಭೆ ಅದು ತುಂಬ ಚೆನ್ನಾಗಿದ್ರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗಬಹುದು. ಆದರೆ ನಿಜವಾದ ಒಳ್ಳೆ ಪ್ರತಿಭೆಗೆ, ಒಳ್ಳೆ ಕಲೆಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಅದನ್ನ ಜನ ಗುರುತಿಸ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಆಸೆ ತಂಡ, ಆಸೆ ಧಾರಾವಾಹಿ ಒಂದು ಉದಾಹರಣೆ ಅಂತ ಹೇಳ್ತೀನಿ. 500 ಕಂತುಗಳನ್ನು ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹಂಗೆ ಏರ್ತಾ ಬಂದಿದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ ಇಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸನಲಿ ನಾನು ಇವಾಗ ಆಸೆ ಧಾರಾವಾಹಿಗೆ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾ ಇರೋ ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಮರೆಯೋದಿಲ್ಲ. ನಮಗೆ ನಿಜವಾಗ್ಲೂ ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಮುಂದೆ ಬಂದ್ಬಿಡಿ. ಹಾಯ್ ಎವ್ರಿವನ್. ನಾನು ಫಸ್ಟು ಸ್ಟಾರ್ಸ್ ಒನ್ನಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನ ಕಾಸ್ಟಿಂಗ್ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದನ್ನ ನಾನು ಪ್ಯಾಷನ್ ಆಗಿ ತಗೊಂಡಿರೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಕೆಲವೊಂದು ಟೈಮ್ ಅನ್ಸುತ್ತೆ ಪ್ಯಾಷನ್ ಆಗಿ ತಗೊಂಡಾಗ ತುಂಬಾ ಇಷ್ಟಪಟ್ಟು ಮಾಡ್ತೀವಿ, ತುಂಬಾ ಖುಷಿ ಆಗುತ್ತೆ. ಈ ತರ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಟೈಮು ದುಡ್ಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬಾ ಇಷ್ಟಪಟ್ಟು ಅಂಡ್ ಜನಗಳ ರೆಸ್ಪಾನ್ಸ್ ಅದೇ ತರ ಇರುತ್ತೆ. ನಾವು 1 ಕೋಟಿ ಕೊಟ್ಟರು ಏನ್ ಬೇಕಾದ್ರೂ ತಗೋಬಹುದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನ ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನ್ಸಿಂದ ಬರ್ಬೇಕು. ಸೊ ಆ ತರ ನನಗೆ ಸಿಗ್ತಿದೆ. ನಮ್ಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಆಕ್ಚುಲಿ ಸೀರಿಯಸ್ಲಿ ನನಗೆ ಇಲ್ಲಿ ಸೆಟ್ಟಿಗೆ ಬರ್ಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದ್ರೆ ಇಲ್ಲೊಂದು ಫ್ಯಾಮಿಲಿ ತರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೆ ನಂಬಕ್ಕಾಗ್ತಿಲ್ಲ. ಒಂಥರ ಗೂಸ್ ಬಮ್ ಅಂತ ಬಂದಂಗೆ ಆಗುತ್ತೆ. ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ತರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್,
ರಮೇಶ್ ಸರ್ ಇರ್ಬೋದು. ನಿಮ್ಬಿಟ್ಟು ವಯಸ್ಸಾಗಿ ಅಂತ ಮಾಡಿ Serial ಅಂದ್ರೆ ಆಕ್ಟಿಂಗ್ ಫೀಲ್ಡ್ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ನೀವು ಯೂತು, ಅದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರುತ್ತೆ. ನೀವು ಚಿಕ್ಕ ವಯಸ್ಸಿಂದ ನಟನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ. ಜಸ್ಟ್ ರೀಸನ್ ಇಸ್ 20s. ಬಾಲ ನಟನಾಗಿದ್ದೆ ತಪ್ಪು. ಸೊ ನಾವು ಏನಾದ್ರು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡದ್ ಬಿಟ್ಟು ಆಫ್ ಸ್ಕ್ರೀನು ಏನು ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ, ಸರ್ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ ಬೇರೆ ತರ ನಾಲೆಡ್ಜ್ ಸೀನ್ ಬಗ್ಗೆ. ಆ ಸೀನ್ ಈ ತರ ಮಾಡ್ಬೇಕಾಗಿತ್ತು, ಈ ತರ ನಮ್ ಮಿಕ್ಕಿದ್ದೇನೋ ಹೇಳ್ಕೊಡ್ತೀವಿ. ರೊಮ್ಯಾಂಟಿಕ್ ಸೀನ್ಗಳನ್ನ ಅವ್ರಿಬ್ರೇ ಚೆನ್ನಾಗಿ ಮಾಡ್ತಾರೆ, ಅದು ಅವರೇ ಡಿಸೈನ್ ಮಾಡ್ಕೊತಾರೆ. ಅದನ್ನ ನೋಡಿ ನಮ್ ಡೈರೆಕ್ಟರ್ ಅದು ನೋಡಿ ನಾವು ಈಗ ಕಲಿತಾ ಇದ್ದೀವಿ. ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ ಅಷ್ಟೇ. ಆದ್ರೆ ನಮ್ಮಿಬ್ರದ್ದು ಏನು ಇಲ್ಲ. ಅಂಡ್ ಥ್ಯಾಂಕ್ಸ್ ಟು ಮೀನಾಕ್, ಬಿಕಾಸ್ ಸ್ಕ್ರೀನ್ ಅಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ರು ಪೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ತರ ಮಾಡ್ಬೇಕಂತೆಲ್ಲ ಹೇಳಿದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೆ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆಕ್ಟ್ ಮಾಡೋದಕ್ಕೆ ತುಂಬಾ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮ್ಗೆ. ಅದನ್ನ ಇವನು ಕ್ಲಿಯರ್ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಅಲ್ಲಿ ಅಷ್ಟು ಮುದ್ದಾಗಿ ಕಾರಣಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ಕ್ಯಾಮರಾಮನ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಅಂಡ್ ಚಾನಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅನ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟರು. ಅಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ರು, ನಾನು ಮಿಡಲ್ ಅಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಅಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ. ವೆನ್ನೆವರ್ ನಾನು ಆಚೆ ಹೋದ್ರೆ ಸಾಕು, ಶ್ರುತಿ ಅಂತ ಕರೆಯೋಲ್ಲ ಬಿಡಿ, ಮೈಕಮ್ಮ, ಸೋನ್ ಪಾಪಡಿ, ಅದೇನ್ ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ ಸೀರಿಯಲ್ಗೋಸ್ಕರ, ನಮ್ ಪ್ರತಿ ಒಂದು ಕ್ಯಾರೆಕ್ಟರ್ಗೋಸ್ಕರ. ನಾನು ಒಬ್ಳನ್ನೇ ಕೇಳಲ್ಲ, ನಾನು ಒಬ್ಳೆ ಕಾಣಿಸಿದ್ರು ನಾನು ಒಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ರು ಬಗ್ಗೆನೂ ಕೇಳ್ತಾರೆ. ಅವ್ರ ಅಮ್ಮ ಅಕ್ಕನ ಮಗು ಹೆಂಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಎಲ್ಲಾ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಅಂತ ಪ್ರಪೋಸಲ್ ಮಾಡ್ತೀನಿ. ಬಟ್ 500 ಎಪಿಸೋಡ್ಸ್ ಅಂದ್ರೆ ಜೋಕ್ ಅಲ್ಲ, ಹ್ಯೂಜ್ ಮೈಲ್ ಸ್ಟೋನ್. ನಮ್ಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇನ್ನ ಜಾಸ್ತಿನೇ ಆಗಿ, ಮೊನ್ನೆ ತಾನೇ ಅಂಗಡಿ 5,00,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಅಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದೀರಾ ಇಲ್ಲಿವರೆಗೂ, ಹಿಂಗೆ ಸಪೋರ್ಟ್ ಮಾಡಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನೆಲ್ ಸುವರ್ಣ ಚಾನೆಲ್ ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈ ಲಾಸ್ಟ್ ಅಲ್ಲಿ ಮಾತಾಡೋರಿಗೆ ತುಂಬಾ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸರ್ ಹೇಳ್ದಂಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಮಾತಾಡ್ತಿದ್ದಾರೆ. ನನಗೆ ಮಾತಾಡಕ್ಕೆ ಏನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನೆಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತೀನಿ. ನಾನು ಡೈಲಿ ವೈಟ್ ಫೀಲ್ಡ್ ನಲ್ಲೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ಮಾಡ್ಬೋದು ಹೋಗ್ತಾ ಇದ್ದೀನಿ, ಹಿಂದೆ ಎಲ್ಲ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲ್ ಆಗಿ ಕೋಪ ಬರುತ್ತಲ್ವಾ, ಯಾಕೆ ಹಾರ್ನ್ ಹೊಡಿತಾರೆ ಅಂದ್ರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ ಮುಂಚೆ ಏನು ಇಲ್ದೇ ಇರೋಂಗೆ ಒಂದ್ ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್. ಮನೋಜ್ ಅಂದ್ರೆ ಗೊತ್ತಿರಲ್ಲ, ಗೊತ್ತಿಲ್ಲ ಏನೋ ಮನೋಜ್ ಅಲ್ಲ, ಏನೋ ನಗು ಇದೆ. 500 ಎಪಿಸೋಡ್ ಅಂತಂದ್ರೆ ಒಂಥರ ಖುಷಿ. ಆ ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ ಸೀರಿಯಲ್ಗೆ, ಚಾನಲ್ಗೆ, ಎಲ್ರಿಗೂ.
ತುಂಬಾ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದ್ದೀರಾ ಅಂತ ಒಂದು ಆತಂಕನೂ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಇಲ್ಲಿಂದಲೇ ನಮಸ್ಕಾರ. ಯಾಕಪ್ಪ ಅಂತಂದ್ರೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪನ ಇಷ್ಟು ಬೈತಿರ್ಲಿಲ್ಲ. ಆತರ ತುಂಬಾ ಚೆನ್ನಾಗಿ ಬೈತಿದ್ರ, ಖುಷಿ ಆಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ದೀರಾ ಅಂದ್ರೆ ರೀಚ್ ಆಗಿದ್ದೀನಿ ಅಂತ ಅವ್ರಿಗೆ. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು, ಗೊತ್ತಿಲ್ಲ, ಸೂರ್ಯನ್ ಫ್ಯಾನ್. ನಿಮ್ ಫ್ಯಾನ್ ಸರ್ ನಾನು, ಥ್ಯಾಂಕ್ಸ್ ಅಂದೆ ಫಸ್ಟ್ ಟೈಮ್. ಅವನದು ಮದುವೆ ಇತ್ತು, ನೆಕ್ಸ್ಟ್ 2 days ಆದ್ಮೇಲೆ ಒಂದು ಮದುವೆ ಇತ್ತು, ಅವನ ಮದುವೆ ಇತ್ತು, ಬರಲೇಬೇಕು, ಹಾಗೆ ಇನ್ವೈಟ್ ಮಾಡಿದ್ರು. ಸರ್ ಸುಮ್ಮನಾದೆ, ಪಾರ್ಟಿಲಿ ಸಿಕ್ಕಿದ್ರು. ಏನೋ ಜೋಶ ಹೇಳ್ಬಿಟ್ಟಿದ್ದೇನೆ, ಬಿಡ್ತಾರೆ ಕೆಡ್ಸ್ಕೊಳ್ಳ. ನೆಕ್ಸ್ಟ್ ಡೇ ಫೋನ್ ಮಾಡ್ದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದ, ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿದ್ದೆ. ಫೋನ್ ಮಾಡಿದ್ರು, ಫೋನ್ ಮಾಡ್ಬಿಟ್ಟಲ್ಲ, ಏನ್ ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟಲ್ಲ, ನಾನು ಜೋಶಲ್ಲಿದ್ದೆ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡ್ ಎಲ್ಲ ಇದ್ರು, ಬಾರು ಸ್ವಲ್ಪ ಹೇಳಿದ್ದಾನೆ ಅಂತ. ಸರಿ, ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಅವ್ರು ಜೋಶಿ ಹೇಳ್ಬಿಟ್ಟಿದ್ರು, ಹೋಗಲ್ಲ ಯಾರೋ ಅಂತ ಬಿಡೋ ಅಂತ. ನಾನು ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಅವನ್ನೆಲ್ಲ ಏನೋ ಮಾಡಿ ಕರ್ಕೊಂಡು ಹೋದೆ, ಮದುವೆಗೆ ಹೋದೆ. ಅದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಊಟಕ್ಕೆಲ್ಲ ಕ್ಯೂ ನಿಂತಿದ್ರು. ಆದ್ರೂ ಊಟ ಹೊಟ್ಟೆ ಹಸ್ಬಿಟ್ಟಿದ್ರು ನನಗೆ. ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ನಾನು ಮದುವೆ ಬಂದಿಲ್ಲ ನೇನೆ, ನಾಳೆ ನನ್ನ ಬರ್ತ್ಡೇ ಬಂದ್ಬಿಡೋಣ. ಅವತ್ತು ನನ್ನ ಬರ್ತ್ಡೇ ಆಕ್ಚುಲಿ, ನನ್ನ ಬರ್ತ್ಡೇ ಇದೆಯಪ್ಪ ಇವತ್ತು, ನಿಮ್ಮ ಬರಲಿ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಯಾವ ತರ ಜನರನ್ನ ಕನೆಕ್ಟ್ ಆಗಿದೆ ಹೌದು. ಎಲ್ಲೇ ಹೋದ್ರು ಈಗ ತಾನೇ ನಿಮ್ ಸೀರಿಯಲ್ ನೋಡ್ತಾ ಇದ್ದೆ, ಈಗ ತಾನೇ ಜಸ್ಟ್ ನೋಡ್ತಾ ಇದ್ದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂದ್ರೆ ಶಾಕ್ ಆಗ್ತದೆ. ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲ್. ಈ ಗ್ರಾಫು ಹೀಗೆ ಹೋಗ್ತಾ ಹೋಗ್ತಾ ಒಂದೇ ಸಲ ರೈಸ್ ಆಗೋಯ್ತು, ಮಾರ್ಕೆಟ್ ತರ. ನಮ್ಮ ಏನ್ ಮಾರ್ಕೆಟ್ ಅದು ಮಾರ್ಕೆಟ್ ಎಲ್ಲ ನಾವೆಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗ್ಬಿಟ್ಟಾಗ ಹಿಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಪೆಂಗಿನ ಇಷ್ಟಪಡೋ ಎಲ್ರಿಗೂ, ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಇಡೀ ಆಸೆ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಒನ್ಸ್ ಅಗೇನ್ ಮೀಡಿಯಾದವರೆಗೂ ಥ್ಯಾಂಕ್ಸ್ ಸೊ ಮಚ್. ಹಾರ್ಟ್ ಬಿಟ್ ರೇಸ್ ಆಗ್ತದೆ ಕೊನೆ ಒಳಗೆ ಮಾತಾಡೋದಕ್ಕೆ. ಸೊ ಎಸ್, 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದೀವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ನಾವು ತೆರೆ ಮೇಲೆ ಕಾಣುತ್ತೆ. ಆದ್ರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಎಲ್ಲ ಥರದ್ದು. ಅಂದ್ರೆ ಇವಾಗ ಮೇಕಪ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಲೈಟ್ ಆಫೀಸರ್ಸ್ ಎಲ್ಲರೂ ಬರ್ತಾರೆ. ಅಂಡ್ ಇದರಲ್ಲಿ ಚಾನೆಲ್, ಸುವರ್ಣ ಚಾನೆಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನ್ ಕರೆಕ್ಷನ್ಸ್ ಬೇಕು, ಏನು ಅಂತ ಎಲ್ಲ ಮಾಡೋದಕ್ಕೆ ಆ ಟೀಮ್ ನ ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ, ಇದು ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಅವರನ್ನ ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದ್ರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದ್ರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ಕಾಗೆಲ್ಲ ಯಾಕೆ ಹಂಗ್ ಮಾಡ್ತೀಯ ಮೀನಂಗೆ, ನೀವ್ ಯಾಕೆ ಹಂಗ್ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನ ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತೆ ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರ್ಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿಮ್ಗೆ, ನೀನೇನಮ್ಮ ನೀನು ಅವಳನ್ನು ಇದ್ ಮಾಡ್ಕೊತಿದ್ಯಲ್ಲ, ಅಂದ್ರೆ ಡಿಸ್ಅಡ್ವಾಂಟೇಜ್ ತಗೋತಾ ಇದೀನಿ ಅಂತ, ಅಂದ್ರೆ ಅಡ್ವಾಂಟೇಜ್ ತಗೋತಾ ಇದೀನಿ ಅಂತ ಹೇಳ್ತಾ ಇದ್ರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳು ನಿನ್ ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗ್ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲಾ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲ್ ಅಲ್ಲಿ ಬರುವಂತಹ ಎಲ್ಲಾ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲಾ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದ್ರೆ ಈ ಕಥೆಗಿರುವಂತ ಶಕ್ತಿ.
ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾವಾಗಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈಗ ಏನ್ ಅನಿಸ್ತಿದೆ, ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಎಲ್ಲದಕ್ಕಿಂತ ಮೀರಿದೆ. ಅಂದ್ರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾವಿಡಿಗಳಾಗ್ತಾ ಇರುತ್ತೆ ಸೆಟ್ಸ್ ಅಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ ನಾವು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ ಅಂದ್ರೆ ನನಗೆ ಎಷ್ಟೋ ಸಲ ಪರ್ಸನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಹಿಂಗ ಇಷ್ಟು ಕ್ರೂರವಾಗ ಅಥವಾ ಇಷ್ಟು ಆಮೇಲೆ ರೋಹಿಣಿ ತೀರಾ ಸಾಲ ತಗೊಳ್ಬೇಕಾದ್ರೆ ನಂಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ, ಅಂದ್ರೆ ಆತಂಕ ಆಗಿದೆ. ಏನಪ್ಪ ಇವಳ ಜೀವನದಲ್ಲಿ ನಾನು ಎಷ್ಟೋ ಸಲ ಹೇಳಿದೀನಿ ಕೂಡ, ಸರ್ ನನ್ಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನನ್ಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳಲ್ಲ ಇವಳು ಹೆಂಗ್ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟ್. ಸೊ ಅದ್ರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇರೋದು, ನಾನು ಎಲ್ರಿಗೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನೆಲ್ ಇರ್ಬೋದು, ಶಿಲ್ಪಾ ಮ್ಯಾಮ್, ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ತುಂಬಾ, ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬಾ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳ ಬೇಡ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು. ಒಂದು ಹೆಣ್ಣು ಮಗು, ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿರುವಂತ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನ ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನನ್ಗೆ ಹೇಳ್ತಾರೆ ತಪ್ಪಲ್ವಾ ನೀನ್ ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನಾನು ಯಾವಾಗ್ಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೋತೀನಿ, ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡ್ಬಿಟ್ಟಿರ್ತಾರೆ, ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕಷ್ಟಪಡ್ತಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ರೀಚ್ ಆಗಿದೆ. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ, ಅಂದ್ರೆ ಶಿಲ್ಪಾ ಮ್ಯಾಮ್ ಅಂದ್ರೆ ನಮ್ಮ ಹೆಡ್, ಅವರು ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಸಂಜಯ್ ಮಹೇಶ್ ಸರ್, ನಮ್ಮೆಲ್ಲ ಪಾತ್ರನೂ ಅವರೇ ಮಾಡ್ತಿರ್ತಾರೆ. ಆಕ್ಚುಲಿ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಅವರು ಎಲ್ಲಾ ಪಾತ್ರನ ನಿಭಾಯಿಸ್ತಾ ಇರ್ತಾರೆ. ನಮ್ಗೆ ಹೇಳುವಾಗ ಪ್ರತಿಯೊಂದು ಪಾತ್ರನೂ ಅವ್ರು ಜೀವಿಸಿ ನಮ್ಗೆ ಡೈಲಾಗ್ಸ್ ಹೇಳ್ತಾರೆ. ಸೊ ಹೀಗಿರುತ್ತೆ ನಮ್ಮ ಸೆಟ್. ಸೊ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್, ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಹಾಗೆ ನನ್ನ ಪೋಸ್ಟಾರ್ಸ್. ನನ್ನ ಜೀವನದಲ್ಲಿ ಈ 12 ವರ್ಷದ ಜರ್ನಿಯಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಸರ್ಕಲ್ ಅಂತ ಸಿಕ್ಕಿರೋದು ಇದೇ ಸಿಕ್ಕಿರೋದು. ಇವತ್ತು ನಡೀತಾ ಇರೋ ಎಪಿಸೋಡ್ ನಲ್ಲಿ ಇದೆಲ್ಲದರ ನಡುವೆ ಒಂದು ಕಾಯಕ ನಿರಂತರವಾಗಿ ನಡೀಲೇಬೇಕಾದ್ರೆ ಒಂದು ಎಪಿಸೋಡ್ ಹೋಗಬೇಕು. ಈ ಎಪಿಸೋಡಿನ ಇವತ್ತಿನ ಕಥೆಯಲ್ಲಿ ಮಾತ್ರ ಅವ್ರಿಗೆ ಇಲ್ಲ. ಇದರಲ್ಲಿ ಹಿಂದಿನ ವಾರ ಬಂದಿದ್ದು ಲಕ್ಕಿ, ಆಮೇಲೆ ಒಬ್ಬರು ಮೊದಲು ಮಾಡ್ತಿದ್ದ ಲಕ್ಕಿ ಅವ್ರಿಗೆ ತುಂಬಾ ತೀವ್ರತರವಾದ ಆರೋಗ್ಯ ಇದಾಗಿದ್ದಾರೆ. 2ನೇ ಲಕ್ಕಿ ಬಂದಿದ್ದಾರೆ. ಹಂಗಾಗಿ ಬಟ್ 2 ಲಕ್ಕಿಗಳ ಹೆಸರು ನಮಗ್ ದೊಡ್ಡ ಲಕ್ ಆಗಿದೆ. ಹಾಗಾಗಿ ಈಗ ಲಕ್ಕಿ ಈಗ ಬಂದ ತಕ್ಷಣ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳ್ಕೊತಾ ಇರ್ತಾರ. ಸೊ ಒಬ್ಬೊಬ್ರಿಗೂ ಒಂದು ಪೆಟ್ನೆ ಬರೋದ್ರಿಂದ ಬೆಂಗ ಚೋರಮ್ಮ ಅಂತ ಇದು ಗುಂಗ್ರಿ ಹಂಗೆ ಅದೇ ತರ ಕರ್ಕೊಂತೀರ ಅಥವಾ ಹೆಂಗ್ ಮಾಡ್ಕೊಂತಿರ್ತಾರೆ? ಇಲ್ಲ ಅದು ನಮಗ್ ಗೊತ್ತಿದೆ ಅಲ್ಲ ಇದು. ಬಟ್ ಹಂಗೆ ಜೆಲ್ ಆಗ್ಬಿಟ್ಟಿದೀವಿ. ಹಂಗೆ ನಾವು 8 ಜನ ಯಾವಾಗ್ಲೂ ಇರ್ತೀವಿ. ಹೊಡೆದಾಡೋ ಸೀನಲ್ಲೂ ಎಲ್ಲಾ ಸೀನಲ್ಲೂ ನಾವು 8 ಜನ ಅಂತೂ ಪ್ರಾಮಿನೆಂಟ್ ಆಗಿ ಇದ್ದೇ ಇರ್ತೀವಿ. ಅದಂಗೆ ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು. ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಎಲ್ರು ಏನು ಅಂತ ಮಾತಾಡ ಹಾಯ್ ಹಲೋ ಅಷ್ಟೇ, ಸೀನ್ ಮುಗಿಸಿದ ತಕ್ಷಣ. ಬಟ್ ಈ ಸೀನೇ ನಮ್ಮನ್ನ ಕನೆಕ್ಟ್ ಮಾಡ್ಬಿಟ್ಟಿದೆ. ಹಲವಾರು ಸೀನ್ಸು ತುಂಬಾ ಎಮೋಷನಲ್ ಆಗಿದೆ. ಅಯ್ಯೋ ಇವ್ನ್ ಹೊಡಿಬೇಕಾ ಬೈಬೇಕಾ ಆ ತರ ಕನೆಕ್ಟ್ ಆಗೋಯ್ತು. ಆಕ್ಚುಲಿ ಮಾಡ್ತಾ ಅದು ಕನೆಕ್ಟ್ ಆಗಿ then it all become like one team ತರ ಆಗೋದ್ವಿ ನಾವೇ. ಇವತ್ತು ಆಕ್ಚುಲಿ ಮೀನಂಗೆ ಅತ್ತೆ ಬೈಬೇಕಾದ್ರೆ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಆಕ್ಚುಲಿ ಅವರು ತುಂಬಾ ಹೀನಾಯವಾಗಿ ಬೈದ್ರು ಮೀನನ್ನ. ಬಟ್ ಅವ್ರು ತುಂಬಾ ಕಷ್ಟ ಪಟ್ಕೊಂಡು ಬೇಜಾರಾಗಿತ್ತೆ. ಬಟ್ ಮಾಡ್ಲೇಬೇಕು. ಇಲ್ಲ, ನಾನ್ ಈ ತರ ಕ್ಯಾರೆಕ್ಟರ್ ಮಾಡೇ ಇಲ್ಲ ಇದುವರೆಗೂ. ಅಂಡ್ ಇಷ್ಟು ಬೈಯೋದು, ಅಯ್ಯೋ ಬಾಯ್ ಕ್ಯಾರೆಕ್ಟರ್ ಮಾಡಿಲ್ಲ ಅಷ್ಟೇ ಹತ್ರ ಮಾಡಿ ಟು ಬಿ ಆನೆಸ್ಟ್, ಈ ಪಾತ್ರಗಳು ನೀವೇನು ಟಿವಿನಲ್ಲಿ ನೋಡ್ತೀರಾ, ಇಲ್ಲಿ ಅದ್ರ ಆಚೆ ನಾವು ಇಷ್ಟು ಜನ ಒಂದು ಫ್ರೆಂಡ್ ಸರ್ಕಲ್, ಒಂದು ಹೇಳಿದಾಗೆ ನಾವೆಲ್ಲ ಫ್ರೆಂಡ್ಸ್ ಆಗಿ ಇರ್ತೀವಿ. ಡೆಫಿನೆಟ್ಲಿ ಎಸ್, ಸರ್ ಅಂತ ಕರಿತೀವಿ, ಇವಳ ಮ್ಯಾಮ್ ಅಂತ ಕರಿತೀವಿ, ಅದು ವಯಸ್ಸಿಗೆ ಮರ್ಯಾದೆ ಕೊಟ್ಟು. ಆದ್ರೆ ನಮಗ್ ಗೊತ್ತಿಲ್ಲ ಅವ್ರು ನಿಜವೂ ವಯಸ್ಸಾಗಿದೆ, ಅವ್ರದ್ದು ನಟನ ರಂಗಶಾಲೆ
ಯಾಕೋ ಅಂದ್ರೆ ನಮಗಿಂತ ಸೀನಿಯರ್ಸ್ ಅನ್ನೋ ಒಂದು ಭಾವನೆ ಅವರು ನಮ್ಮಲ್ಲಿ ಯಾವತ್ತೂ ತರಿಸಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿ ಇದ್ದೀವಿ. ಸೀರಿಯಲ್ ಹೆಸರುಗಳು ಕರ್ಕೊಳ್ಳಲ್ಲ, ನಮ್ಮ ಹೆಸರು ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಸೀರಿಯಲ್ ಅಲ್ಲಿ ಬರೀ ಕಪಲ್ ಅಥವಾ ಕಪಲ್ ಆಗಿ ರೆಕಗ್ನೈಸ್ ಮಾಡಲ್ಲ. ಇವಾಗ ನಂದು ಮತ್ತೆ ಸೂರ್ಯನ್ ಕಾಂಬಿನೇಷನ್ ಇಷ್ಟಪಡ್ತಾರೆ. ಅವ್ರು ನನ್ನನ್ನು ಬೈಯೋದು, ನಾನು ಒಂಥರ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಷನ್ ಇದೆಯಲ್ಲ, ಅದನ್ನು ತುಂಬಾ ಇಷ್ಟಪಡ್ತಾರೆ. ನೀವು ಹೊಸ ರೂಮ್ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಬಂತು, ಹೊಸ ರೂಮ್ ಆಡಿಯನ್ಸ್ ಇವಾಗ ಎಕ್ಸ್ಪೆಕ್ಟ್ ಅದಕ್ಕೆ ಗೋಡೆಗೆ ಕಟ್ಟಬಾರ್ದು ಅಂತ ಡಿಸೈಡ್ ಮಾಡಿ ಹಾಲಲ್ಲೇ ತೋರಿಸ್ತಾರೆ. ನೀವ್ ನೋಡಿಲ್ಲ ಅಡಿಗೆ ಮನೆ ಅಮೌಂಟ್ ಅಡ್ಜಸ್ಟ್ ಆಗ್ತಿದೆ. ಅಡ್ಜಸ್ಟ್ ಆದಾಗ ಅದಕ್ಕೆ ಬೇರೆ ಪ್ರಾಬ್ಲಮ್ ಬಂದು ಅದಕ್ಕೆ ಹೋಗ್ತಿದೆ ಅಮೌಂಟ್ ಎಲ್ಲ. ಅದರಿಂದ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಈಗ ಸದ್ಯಕ್ಕೆ ಒಂದು ಗೋಡೆ ಕಟ್ಟಿದ್ದಾರೆ. ನಿಮಗೆ ರೊಮ್ಯಾನ್ಸ್ ಎಲ್ಲ ಬೇಕಾಗಿರೋದು ರೂಮಲ್ಲೇ ಹೊಸ ರೂಮಲ್ಲಿ ರೊಮ್ಯಾನ್ಸ್ ಬೇಕು ಅಂತ. ಹೊಸ ರೂಮಲ್ಲಿ ಯಾವಾಗ ಆಗುತ್ತೆ? ಅದು 1500 ಎಪಿಸೋಡ್ ಸ್ವಲ್ಪ ಡೈರೆಕ್ಟರ್ ನಾವು ಕರೆಕ್ಟ್ ಈಗ ಫುಲ್ ಸ್ಪಿರಿಟ್ ಅಲ್ಲಿ ಇದೀವಿ. ನಾವು ಈಗಲೆಲ್ಲ ಹೇಳ್ಬೇಕು. ಅದಕ್ಕೆ ಯಾರ ಕಥೆನೂ ಓಪನ್ ಮಾಡ್ತಾ ಇಲ್ಲ. ಅತಿ ಶೀಘ್ರದಲ್ಲಿ ಖಂಡಿತ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನಾವು ಬಿಡಲ್ವಲ್ಲ. ರೊಮ್ಯಾನ್ಸ್ ಮಾಡಕ್ ಬಿಡಲ್ಲ. ಆಲ್ರೆಡಿ ನಾವು ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ ರೂಮಲ್ಲಿ. ನಾನು ರೋಹಿಣಿ ರಿಟರ್ನ್ ವಾಪಸ್ ಬಂದು ಕಿಚನ್ಗೆ ಹೋಗ್ತೀವಿ. ಊಟ ಇರೋದು ಮಾಡಕ್ಕೆ. ಯಾಕೆ ಪಾಪ ವಿಭ್ರಾಂತರ ಆಗೋಗ್ಬಿಟ್ರು. ಮೀನವ್ರು ಎಷ್ಟು ರೂಮ್ ಮಾಡಿದ್ರಿ ಅಂತ ಹೇಳಿದ್ರು. ಸುಮಾರು ಮಾಡ್ಬಿಡಲ್ಲ. ಲೆಕ್ಕನೇ ಹಾಕಿಲ್ಲ ನಾನು ಆಕ್ಚುಲಿ. ಅವ್ರು ಕೊಡ್ಬೇಕಾದ್ ಮಾತ್ರ ಮೊಳ ಲೆಕ್ಕ ಹಾಕ್ತೀನಿ. ಟೋಟಲ್ ಎಷ್ಟಾಯ್ತು ಅಂತ ಲೆಕ್ಕ ಎಷ್ಟು ಹಾಕ್ತಿದ್ದಾರೆ ಅಂತ ತುಂಬಾ ಕೌಂಟ್ ಇಲ್ಲ. 500 ಮೊಳ ಕಟ್ಟಿದ್ಯಾ? ಅವತ್ತು ಒಂದು ಹಾರ ಕಟ್ಟಿದ್ದು. ಎಪಿಸೋಡ್ ಒಂದು ಮೊಳ ಅಂತಂದ್ರು ಅದೇ ಅದಕ್ಕೆ ಹೇಳಿದ್ದು. ಬಟ್ ಏನಂದ್ರೆ ಸ್ಟ್ಯಾಚುಲರ್ಸ್ ಕ್ಯಾನ್ ಆಕ್ಟಿಂಗ್ ಥಿಯರಿ ಅಂತ ಮೆಥಡ್ ಆಕ್ಟಿಂಗ್ ಅಂತ ಮಾಡ್ತಾರಲ್ಲ, ಆ ಥರ ಆ ಹುಡುಗಿ ರಾತ್ರಿ ಇಡೀ ರಾತ್ರಿ ಹೂ ಕಟ್ಟೋದು ಏನ್ ಸೀನಿ ನಾನು ಕಟ್ತಾ ಹೂ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಹೂ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಇವನು ಕಾರ್ ಓಡಿಸು ಸುಮಾರು ಓಡಿಸ್ಕೊಂಡಿದ್ದೆ ನಾನು. ಈಗ ಕಾರ್ ಓಡಿಸಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಪಾತ್ರ ಇನ್ನೊಂದು ಪಾತ್ರ ಇದೆಯಲ್ಲ ಇದು, ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ ನಾನು. ಇವ್ರು ಹೇಳ್ತಾ ಇದ್ರಲ್ಲ, ಅದು ಹೇಳೋದೇ ಕೂಡ ಗೊತ್ತಿಲ್ಲ, ರೋಹಿಣಿ ಅವ್ರು ಹೇಳ್ತಾ ಇದ್ರು, ನಮ್ಮ ಅಮೃತ ಅವ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ಅಂತ. ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿದ್ದಂಗೆ ಅಕೇಶನಲ್ಲಿ ಫ್ರೆಂಡ್ಸ್ ಜೊತೆಗೆಲ್ಲ ಲೇಟಾಗಿ ಕುತ್ಕೋತಾ ಇದ್ದವನು ವಾರಕ್ಕೆ 2-3 ಸರಿ ಕುತ್ಕೊಳ್ಳೋಕೆ ಆಗ್ಬಿಡ್ತು. ಆಮೇಲೆ ನನಗೆ ಗೊತ್ತಾಯ್ತು, ಅಯ್ಯೋ ಇಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇದೀನಿ ಕ್ಯಾರೆಕ್ಟರ್ ಅಂತ. ಆಮೇಲೆ ಗಾಢ ಕಮ್ಮಿ ಮಾಡಿದೆ. ಒಂದ್ ಸ್ವಲ್ಪ ಡೈಟ್ ಬೈಟ್ ಅಂತ ಕರೀತಾರಲ್ಲ, ಅದನ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊಟ್ಟೆ ಕರೆಸಕ್ ನೋಡ್ತಾ ಇದೀನಿ. ಆದ್ರೂ ನಮ್ ಡೇಟರ್ ಒಂದು ದಪ್ಪ ಆಗ್ತಾ ಇದೆಯಾ, ಅಲ್ಲೇ ಸಣ್ಣ ಆಗ್ತಾ ಇದೆಯಾ, ಮತ್ತೆ ದಪ್ಪ ಆಗುತ್ತೆ. ಇವರು ಪಾಪ ಈ ತಾನು ಉದ್ಧಾರ ಆಗ್ಬೇಕು, ಮನೆ ಉದ್ಧಾರ ಆಗ್ಬೇಕು ಅಂತ ಪದೇ ದೇವ್ರ ಪೂಜೆ ಮಾಡ್ತಾರೆ ನೋಡಿರ್ಬೋದು. ಅದೇ ಸರಿ ವಿಭೂತಿ ಇಟ್ಕೊಂಡು ಹಂಗೆ ದೇವ್ರ ಪೂಜೆ ಕೊಂಡಲ್ಲಿ ನಡೆಯಕ್ಕೋ ಕಾಸು ನಿಜವಾದ ಇನ್ಫ್ಲೂಯೆನ್ಸ್ 3rd degree burn. ಅವರು ಹಂಗೆ ಆಯಾ ಕ್ಯಾರೆಕ್ಟರ್ ಇಳಿದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅವ್ರನ್ನ ಹೊಸ ಓಟ್ ಇಡಬೇಕು ಅಂತ ತೀರ್ಮಾನ ಮಾಡಿ ಆಸೆ ಕೊಟ್ಟರು. ರೊಮ್ಯಾನ್ಸ್ ಮಾಡಿ ಕಲಿತಿದ್ದಾರೆ. ಇಲ್ಲ ಸರ್, ಅವಕಾಶ ಇಲ್ಲ. ಅವಕಾಶ ಇಲ್ಲದೆ ಬಹಳ ಬುದ್ಧಿ ಸಿಕ್ಕಿ ಅವಕಾಶ ಈಗ ಸೀರಿಯಲ್ ಅಲ್ಲಿ ಜಾಬ್ ಇಂದ ರಿಟೈರ್ಮೆಂಟ್ ಅದೇ ರೀತಿ ರೊಮ್ಯಾನ್ಸ್ ಇಂದ ರಿಟೈರ್ಮೆಂಟ್ ಆಗುತ್ತೆ. ಇಲ್ಲ, ಅದು ಪರ್ಮನೆಂಟ್ ಆಗಿ ಮಾಡ್ಕೋಬಾರ್ದು. ಪರ್ಮನೆಂಟ್ ಆಗಿ ಮಾಡ್ಕೋಬಾರ್ದು. ಹಂಗೆ ಮಾಡ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಆಸೆಗಳು ಇಟ್ಕೋಬೇಕು, ದುರಾಸೆ ಬೇಡ. ಸೊ ಫೈನಲಿ ಜನ ತುಂಬಾ ಇಷ್ಟಪಟ್ಟ ಕ್ಯಾರೆಕ್ಟರ್ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಅಷ್ಟೇ ಅಲ್ಲದೆ ಇಡೀ ಸೀರಿಯಲ್ ಕ್ಯಾರೆಕ್ಟರ್ ಎಲ್ಲ ಕೂಡ ಫೈಂಡ್ ಔಟ್ ಮಾಡ್ತೀರಾ. ಅಭಿಮಾನಿಗಳ ಪ್ರೀತಿಗೆ ಹೇಗೆ ಇಲ್ಲ, ಇದು ಕನ್ನಡದ ಜನಕ್ಕೆ ಬರೀ ನಾವು ಕಲಾವಿದರು ಕೊಟ್ಟ ದೊಡ್ಡದೊಂದು ಕಾಣಿಕೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಅಹಂಕಾರ ಮಾತಾಗುತ್ತೆ. ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಿಕೆ. ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ. ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದಾಗ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಒಂಥರ ಆಗ್ಬಿಟ್ಟಿದೆ.
ಜನ ರಿಯಾಕ್ಟ್ ಮಾಡ್ತಾರೆ. ನಾನು ಇಲ್ಲಿ ಗಾಡಿ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ, ಸರ್ ಒಬ್ಬರೇ ಬಂದ್ಬಿಟ್ಟಿದ್ರೆ ಹೆಂಡತಿ ಕರ್ಕೊಂಡ್ ಬರಲ್ಲ. ನನ್ನ ಒರಿಜಿನಲ್ ಹೆಂಡತಿ ಪಕ್ಕದಲ್ಲಿ ನಿಂತಿರ್ತಾಳೆ. ಅವ್ರೇನ್ ತಿಳ್ಕೊಂಡು ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ, ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಅವ್ರನ್ನ ಅಂತಾರೆ. ಆಮೇಲೆ ವಿನಾದ್ ಹೇಗಿದ್ದಾರೆ ಸರ್, ಹೀರೋ ಹೇಗಿದ್ದಾನೆ ಸರ್, ಅವ್ರ ಮಗ ಚೆನ್ನಾಗಿದಾರ, ಟೆಂಗಿಂಗೆ ಇನ್ನೊಂದೆರಡು ಡೇಟ್ ಕೊಡ್ಬೇಕಾಗಿತ್ತು ಸರ್. ಈಗೆಲ್ಲ ಜನ ನನಗೆ ಪ್ರತಿ ಸಲ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದ್ರು. ನಾನು ಆ ಪಾತ್ರ ನಾನು ಹಂಗೆ ದುಡಿದೀನಿ, ನಿಜ ಜೀವನದಲ್ಲೂ ಹಂಗೆ ನೋಡ್ಕೋತೀನಿ ಅಂತ. ಈ ಟಿವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ ಎಲ್ಲ ಪ್ರಖರತೆಯನ್ನ ಮತ್ತು ಅದರ ಎಲ್ಲ ಅನುಭವನ ಈಗ ದಟ್ಟವಾಗಿ ನಾವೆಲ್ಲ ಅನುಭವಿಸ್ತಾ ಇದೀವಿ. ಫೀಲ್ ಆಗಿದೆ ಆ ಥರನೇ. ನಿಮ್ಗೆ ಯಾವ್ದೋ ಹೋಟ್ಲಲ್ಲಿ ತಿಂಡಿ ತಿಂದವರು ಸರ್ ದುಡ್ಡು ಕೊಡ್ಬೇಡಿ ಹೋಗಿ ಸರ್ ತಿಂದ್ಬಿಡ್ತಾರೆ. ಇನ್ಯಾರು ಅಷ್ಟು ಜನ ಒಬ್ಬ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್, ದಯವಿಟ್ಟು ನಮ್ಮ ಹೋಟ್ಲಿಗೆ ಬಂದು ನೀವೆಲ್ಲ ಮುಗ್ಸಟ್ಟೆ ಊಟ ಮಾಡಬೇಕು ಅಂತ ಕರ್ಕೊಂಡು ಊಟ ಹಾಕ್ತಿದ್ದೆ, ಬಿಲ್ ಕೊಡೋದು ಬೇಡ ಅಂತ ಹೇಳೋದೆಲ್ಲ ಇದೆ. ಯಾವ್ದೋ ದೇವಸ್ಥಾನ ಸಿಕ್ಕರೆ ದೇವರು ಕೈ ಮುಗಿತ ನಮಗೊಂದು ಸರ್, ನಿಮ್ಗೂ ಕೈ ಮುಗಿತೀವಿ ಸರ್. ಎಷ್ಟು ಜನ ಮಧ್ಯರಾತ್ರಿ 3 ಗಂಟೆ ನನಗೊಂದು ಫೋನ್ ಬರುತ್ತೆ ಒಂದು ದಿವಸ, ಮಧ್ಯರಾತ್ರಿ 3 ಗಂಟೆ ನನಗೆ ಯಾವ್ದೋ ನಾವ್ ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದ್ರೆ ಹಳೆ ಪ್ರೊಡ್ಯೂಸರ್ ದುಡ್ಡು ಹಾಕೊಡ್ಬೋದು ಅಂತ ನಾವು ಆನ್ ಇಟ್ಕೊಂಡು ಜಾಬ್ ಮಾಡಲ್ಲ. ಆಸೆ ಇಟ್ಕೊಂಡಿರ್ತೀವಿ. ಎಲ್ಲೋ ಯಾರು ಅಂದ್ರೆ ನಾವ್ರಿ ಹೆಂಗಿದೀವಿ ಅಂತ. ನಾನು ಉತ್ತರ ಕರ್ನಾಟಕ ಸರ್ ಗದಗ್ನಿಂದ ಮಾತಾಡಕತ್ತೀನಿ. ನಮ್ಗೆ ನಿಮ್ ತರ ಗಂಡ ಸಿಗ್ಬೇಕು. ನಮ್ ಗಂಡ ಮುಖ ಸಿಕ್ಕಾಗೆಲ್ಲ ಹೊಡಿತಾನ್ರಿ. ನೀವ್ ಯಾವಾಗ್ಲೂ ನಿಮ್ ಬೈಕೊಂಡು ಸುಮ್ಮನೆ ಇರ್ತೀವಿ. ನಿಮ್ಗೆ ಬೈಯೋ ಗಂಡ ಇದ್ರೆ ಸಾಕು, ಹೊಡಿಯೋದ್ ಬ್ಯಾಡ್ರಿ ಅಂತ. ಇನ್ ಯಾರೋ ಇಷ್ಟು ಶುದ್ಧ ಬರೀತಾರೆ ಫೇಸ್ಬುಕ್ ಅಲ್ಲೆಲ್ಲ. ಬದಲ್ ಬೈರಿ ರೋಹಿಣಿ ಕತೆ ಓಪನ್ ಮಾಡ್ರಿ, ನೀವು ಹೊಡಿರಿ ನಿಮ್ ಹೆಂಡತಿಗೆ ಹೊಡಿಬೇಕು ಅಂತ. ಜನ ನಿಜ ಜೀವನದಲ್ಲಿ ಹೊಡೆದ್ರೆ ಬಾಯಿ ಬಂದಂಗೆ ಬೈತಾರೆ, ಅದ್ರ ಕತೆ ನೀವು ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ ನಮ್ಗೆ. ಅಂದ್ರೆ ಅದು ನನ್ಗೆ ಅದೊಂದು ಆಶ್ಚರ್ಯ. ಅಂದ್ರೆ ಅಪ್ಪ ಮಗನ ಸಂಬಂಧವನ್ನ, ತಾಯಿ ಮಗನ ಸಂಬಂಧವನ್ನ ಬೇರೆ ಆಗ್ತಾ ಇರೋದನ್ನ, ಅದ್ರ ಜೊತೆಲಿರೋದನ್ನ ಎಲ್ಲ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಏನಂದ್ರೆ ಇಲ್ಲಿ ಪರ್ಮನೆಂಟ್ ವಿಲನ್ ಅಂತ ಇಲ್ಲ. ನಿಜ ಜೀವನದಲ್ಲಿ ಯಾರು ಪರ್ಮನೆಂಟ್ ವಿಲನ್ ಇಲ್ಲ. ಸಂದರ್ಭಗಳು ಮಾತ್ರ ಖಳನಾಯಕಿಯಾಗಿ ಇಲ್ಲಿ ವರ್ತಿಸ್ತವೆ. ಅದನ್ನ ದಾಟಿ ಮುಂದುವರ್ಕೊಂಡು ಹೋಗೋದು ಅನ್ನೋಕ್ಕೆ ಎಲ್ಲ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋಕ್ಕೆ. ಇವತ್ತು ಬಂದಿದ್ದ ಪೌರ ಕಾರ್ಮಿಕರು ಸಂತೋಷ ಪಡ್ತಾರೆ, ಯಾರು ಇನ್ಫೋಸಿಸ್ ನಲ್ಲಿ ದೊಡ್ಡ ಸಂಪಾದನೆ ಮಾಡ್ತಾರೆ, ಲಾಯರು, ಇಂಜಿನಿಯರ್ಸ್, ಡಾಕ್ಟರ್ಸ್, ಯಾವ್ಯಾವ ದೊಡ್ಡ ಬೇರೆ ಪ್ರೊಫೆಷನ್ ಇಲ್ಲ, ಅವರೆಲ್ಲರೂ ಈ ಕಥೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ. ಅವರೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಆ ತರದೊಂದು ಘಟನೆಗಳು ಜರುಗಿರ್ತವೆ. ಅದಕ್ಕೆ ಇದು ನಮ್ಮವನು ಅವ್ರ ಈ ತರ ಜಗಳ ನಾನು ಬೈದಿದ್ದೆ ಮಣ್ಣಿಗೆ, ಅವ್ರ ಸೊಸೆ ಹೆಂಗ್ ಬಂದಿದ್ಲು, ನಾದಿ ಹಿಂಗ್ ಬೈದಿದ್ಲು, ಓರ್ಗೀತಿ ಸರಿ ಇಲ್ಲ. ಇದರ ಯಶಸ್ಸೇ ಇದರ ದೊಡ್ಡ ಕಥೆಯ ಸಾಗುತ್ತಿರುವ ಪರಿ ಅಂತ ಅನ್ಕೊಂಡಿದ್ದೀನಿ. ಅದು ಇದರ ದೊಡ್ಡ ಯಶಸ್ಸು.